ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KSRTCಯಲ್ಲಿ ನಡೀತಾ ಇದೆ ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ಚಾಲನಾ ವೃತ್ತಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಹುಮನಾಬಾದ್ ಟ್ರ್ಯಾಕ್ ಮತ್ತು ಹಾಸನ ಟ್ರ್ಯಾಕ್ ಈ ಎರಡೂ ಟ್ರ್ಯಾಕ್ ಸೇರಿ 40+ ಅಂಕ ಪಡೆದ ಅಭ್ಯರ್ಥಿಗಳೆಷ್ಟು ಜನ ಅಂಥೇಳಿ ಬಹಳಷ್ಟು ಅಭ್ಯರ್ಥಿಗಳು ಪದೇ ಪದೇ ಕೇಳ್ತಾ ಇದ್ದೀರಾ. ಸೊ ನಿಮಗೆ ಈ ಎರಡೂ ಟ್ರ್ಯಾಕ್ನ ಟೋಟಲ್ ಮಾಡಿ ನಿಮಗೆ ತೋರಿಸುವ ಒಂದು ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ. ಸೊ ನೋಡೋಣ ನಾವು ಈಗ ಡೀಟೇಲಾಗಿ. ಸೊ ನನ್ನ ಚಾನಲ್ಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ಈ ಥರದ ಹೊಸ ಮಾಹಿತಿನ ನಾನು ನಿಮಗೆ ತೋರಿಸುವ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸೊ ನೋಡ್ಬೋದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಎಷ್ಟು ಅಭ್ಯರ್ಥಿಗಳಾದರೂ ಟೋಟಲ್ ಮಾಡೋದು ಸ್ವಲ್ಪ, ಯಾಕಂದರೆ ಡೇ ವೈಸ್ ಎಲ್ಲ ರಿಪೋರ್ಟು ಆ್ಯಡ್ ಮಾಡಿಕೊಂಡು ಟೋಟಲ್ ಮಾಡೋದು ಒಂಚೂರು ಕಷ್ಟನೇ ಅನ್ಕೋತೀನಿ. ಸೊ ನೋಡ್ತಾ ಹೋಗೋಣ, ಅದು ಏನೇ ಇರಲಿ. ಸೊ ನೋಡೋಣ ಸ್ನೇಹಿತರೆ. ಸೊ ನೋಡಿ, KSRTC ಹುಮನಾಬಾದ್ ಹಾಗೂ ಹಾಸನ್ ಟ್ರ್ಯಾಕ್ ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ಚಾಲನಾ ವೃತ್ತಿ ಪರೀಕ್ಷೆ ಫಲಿತಾಂಶ ಅಂಕಿ ಸಂಖ್ಯೆ 40+ ಅಂಕ ಪಡೆದವರೆಷ್ಟು ಜನ ಇರ್ಬೋದು. ಸೊ ನೋಡಿ, ಯಾವಾಗಿಂದ ಅಂದರೆ ಪ್ರಾರಂಭದಿಂದ ಅಂದರೆ ಈ ಹುಮನಾಬಾದ್ ಟ್ರ್ಯಾಕಲ್ಲಿ ಏನು ಸ್ಟಾರ್ಟ್ ಮಾಡಿದ್ರಲ್ವ, ಸೊ ಆವಾಗಿನಿಂದ ಈ ಹಾಸನ್ ಟ್ರ್ಯಾಕ್ ಎಲ್ಲ ಸೇರಿಕೊಂಡು ಹಾಸನ್ ಟ್ರ್ಯಾಕ್ ಬಂದು 5ನೇ ತಾರೀಕುವರೆಗೂ ಆ್ಯಡ್ ಆಗಿದೆ. 5/4/2025 ಸೊ 5ನೇ ತಾರೀಕುವರೆಗೆ ಇದೆ. ನೆಕ್ಸ್ಟು 6ನೇ ತಾರೀಕು 7ನೇ ತಾರೀಕು ಇವು ಇನ್ನೂ ಇದರಲ್ಲಿ ಆ್ಯಡ್ ಆಗಿಲ್ಲ. ಮುಂದಿನ ದಿನದಲ್ಲಿ ಅದು ನಾನು ಕೂಡ ಆ್ಯಡ್ ಮಾಡಿ ಮತ್ತೆ ತಿರ್ಗಾ ಅಪ್ಡೇಟ್ ಮಾಡುವ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸೊ ನೋಡ್ತಾ ಹೋಗ್ಬೋದು ಸ್ನೇಹಿತರೆ ನೀವಿಲ್ಲಿ. ಸೊ ನೋಡಿ, ಈ ಒಂದು ಲೈನ್ ಏನಿದೆ ಅಂಕಗಳು ಇವು 40, 40, 41 ಈ ಅಂಕಗಳು. ಸೊ ಈ ಲೈನ್ ಏನಿದೆ ಹಾಸನ್ ಅಂತೇಳಿ ಏನು ಎಂಟ್ರಿ ಮಾಡಿನಲ್ಲ, ಈ ಹಾಸನ್ ಟ್ರ್ಯಾಕಲ್ಲಿ 40 ಅಂಕ ಪಡೆದ ಅಭ್ಯರ್ಥಿಗಳು 152 ಈ ಥರ. ಈ ಲೈನ್ ಏನಿದೆ ಇದು ಗುಲ್ಬರ್ಗ ಟ್ರ್ಯಾಕ್ ಗುಲ್ಬರ್ಗ ಅಂತ ಹಾಕಿದ್ದೀನಿ ಅಂತ ಇದು ನಾನು ಇಲ್ಲಿ ಹುಮನಾಬಾದ್ ಅಂತೇಳಿ ಹಾಕಬೇಕಾಗಿತ್ತು, ಗುಲ್ಬರ್ಗ ಅಂತೇಳಿ ಹಾಕಿದ್ದೀನಿ. ಸೊ ಮಿಸ್ಟೇಕ್ ಆಗಿದೆ, ಇದು ಹುಮನಾಬಾದ್. ಸೊ ಗುಲ್ಬರ್ಗ ಅಂತ ಅನ್ನೋದು ಹುಮನಾಬಾದ್ ಅಂತೇಳಿ ಅಂದ್ಕೊಳ್ಳಿ ಸ್ನೇಹಿತರೆ, ಮಿಸ್ಟೇಕಾಗಿ ಹಾಕಿದ್ದೀನಿ. ಸೊ ಹಾಸನ ಟ್ರ್ಯಾಕಲ್ಲಿ 152 ಜನ 40 ಅಂಕ ತೊಗೊಂಡಿದ್ದಾರೆ. ಹುಮನಾಬಾದಲ್ಲಿ 53 ಜನ 40 ಅಂಕ ತೊಗೊಂಡಿದ್ದಾರೆ. ಸೊ ಹಾಸನ್ ಮತ್ತು ಹುಮನಾಬಾದ್ ಎರಡೂ ಟ್ರ್ಯಾಕ್ ಸೇರಿ 205 ಜನ 40 ಅಂಕ ಪಡೆದವರಾಗ್ತಾರೆ ಸ್ನೇಹಿತರೆ. ಸೊ ಅದೇ ರೀತಿ 40 ಅಂಕ ಪಡೆದವರು ಹಾಸನಲ್ಲಿ 100 ಜನ, ಹುಮನಾಬಾದಲ್ಲಿ 40 ಜನ, ಟೋಟಲು 140. ಸೊ ನೆಕ್ಸ್ಟು 41 ಅಂಕ ಪಡೆದವರು ಹಾಸನ್ನು 169 ಜನ, ಹುಮನಾಬಾದಲ್ಲಿ 69 ಜನ. ಸೊ ಎರಡೂ ಸೇರಿ 238 ಜನ. ಸೊ ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡೋಣ, 41 ಅಂಕ ಪಡೆದವರು ಹಾಸನದಲ್ಲಿ 106 ಜನ, 41 ಅಂಕ 106 ಜನ ತೊಗೊಂಡಿದ್ದಾರೆ. 48 ಅಭ್ಯರ್ಥಿಗಳು ಹುಮನಾಬಾದಲ್ಲಿ 41 ಅಂಕ ತೊಗೊಂಡಿದ್ದಾರೆ. ಸೊ ಎರಡೂ ಸೇರಿದರೆ 154 ಆಗುತ್ತೆ. ಸೊ ನೆಕ್ಸ್ಟ್ ಬಂದು 42 ಅಂಕ ತೊಗೊಂಡವರು ಹಾಸನದಲ್ಲಿ 189 ಜನ, ಹುಮನಾಬಾದಲ್ಲಿ 74 ಜನ, ಎರಡೂ ಸೇರಿದರೆ 263. 42 ಅಂಕ ತೊಗೊಂಡವರು ಹಾಸನಲ್ಲಿ 141 ಜನ, ಹುಮನಾಬಾದಲ್ಲಿ 63 ಜನ. ಸೊ ಎರಡೂ ಸೇರಿದರೆ 204. 43 ಅಂಕ ತೊಗೊಂಡವರು ಹಾಸನಲ್ಲಿ 181 ಜನ, ಹುಮನಾಬಾದಲ್ಲಿ 82 ಜನ. ಸೊ ಎರಡೂ ಸೇರಿದರೆ 263 ಜನ. 43 ಅಂಕ ತೊಗೊಂಡವರು 92 ಜನ, ಹಾಸನಲ್ಲಿ 52 ಜನ, ಹುಮನಾಬಾದಲ್ಲಿ. ಸೊ ಎರಡೂ ಸೇರಿದರೆ 144. 44 ಅಂಕ ಪಡೆದ ಅಭ್ಯರ್ಥಿಗಳು ಹಾಸನದಲ್ಲಿ 238, ಹುಮನಾಬಾದಲ್ಲಿ 80. ಸೊ ಎರಡೂ ಸೇರಿದರೆ 300
18. 44.5 ಅಂಕ ಪಡೆದವರು ಹಾಸನಲ್ಲಿ 89 ಜನ, ಹುಮನಾಬಾದಲ್ಲಿ 38 ಜನ, ಎರಡು ಸೇರಿದರೆ 127 ಜನ. 45 ಅಂಕ ಪಡೆದವರು ಹಾಸನಲ್ಲಿ 198 ಜನ, ಹುಮನಾಬಾದಲ್ಲಿ 73 ಜನ, ಎರಡು ಸೇರಿದರೆ 271 ಜನ ಆದರು. ಸೊ ಅದೇ ರೀತಿ 45.5 ಅಂಕ ಪಡೆದವರು ಹಾಸನಲ್ಲಿ 198 ಜನ, ಹುಮನಾಬಾದಲ್ಲಿ 73 ಜನ, ಸೊ ಎರಡು ಸೇರಿದರೆ 271 ಜನ. 45.5 ಅಂಕ ಪಡೆದವರು ಹಾಸನಲ್ಲಿ 82 ಜನ, ಹುಮನಾಬಾದಲ್ಲಿ 47 ಜನ, ಟೋಟಲು 129 ಜನ. 46 ಅಂಕ ಪಡೆದವರು 180 ಜನ, ಹಾಸನಲ್ಲಿ 50 ಜನ, ಹುಮನಾಬಾದಲ್ಲಿ ಎರಡು ಸೇರಿದರೆ 230. 46.5 ಅಂಕ ಪಡೆದವರು 64 ಜನ, ಹಾಸನಲ್ಲಿ 26 ಜನ, ಹುಮನಾಬಾದಲ್ಲಿ ಎರಡು ಸೇರಿದರೆ 90 ಜನ. 47 ಅಂಕ ಪಡೆದವರು 128 ಜನ, ಹಾಸನಲ್ಲಿ 61 ಜನ, ಹುಮನಾಬಾದಲ್ಲಿ ಎರಡು ಸೇರಿದರೆ 189 ಜನ. 47 ಅಂಕ ಪಡೆದವರು ಹಾಸನಲ್ಲಿ 47.5 ಅಂಕ ಪಡೆದವರು ಹಾಸನಲ್ಲಿ 47 ಜನ, ಹುಮನಾಬಾದಲ್ಲಿ 20 ಜನ, ಸೊ ಎರಡು ಸೇರಿದರೆ 67 ಜನ. 48 ಅಂಕ ಪಡೆದವರು ಹಾಸನಲ್ಲಿ 105 ಜನ, ಹುಮನಾಬಾದಲ್ಲಿ 32 ಜನ, ಎರಡು ಸೇರಿದರೆ 137 ಜನ. 48.5 ಅಂಕ ಪಡೆದವರು 26 ಜನ, ಹಾಸನಲ್ಲಿ 14 ಜನ, ಹುಮನಾಬಾದಲ್ಲಿ ಎರಡು ಸೇರಿದರೆ 40 ಜನ. 49 ಅಂಕ ಪಡೆದವರು ಹಾಸನಲ್ಲಿ 68 ಜನ, ಹುಮನಾಬಾದಲ್ಲಿ 25 ಜನ, ಎರಡು ಸೇರಿದರೆ 193 ಜನ. 93. ಸೊ ಹೇಳೋದರಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಆಗುತ್ತೆ ಸ್ನೇಹಿತರೆ, ದಯವಿಟ್ಟು ಕ್ಷಮಿಸಿ. ಇಲ್ಲಿ ಅಂಕಿ ಸಂಖ್ಯೆ ಕೂಡ ಎಂಟ್ರಿ ಮಾಡಿದ್ದೀನಿ, ಸೊ ನೀವು ನೋಡ್ಕೋಬೋದು. ಸೊ 49.5 ಅಂಕ ಪಡೆದವರು 8 ಜನ, ಹಾಸನಲ್ಲಿ ಒಬ್ಬರು, ಹುಮನಾಬಾದಲ್ಲಿ ಸೊ ಎರಡು ಸೇರಿದರೆ 9 ಜನ. 49.5 ಅಂಕ ಪಡೆದವರು 50ಕ್ಕೆ 50 ಅಂಕ ಪಡೆದವರು ಹಾಸನಲ್ಲಿ 29 ಜನ, ಹುಮನಾಬಾದಲ್ಲಿ 9 ಜನ, ಸೊ ಎರಡೂ ಸೇರಿದರೆ 38 ಜನ ಸ್ನೇಹಿತರೆ. ಸೊ ನೋಡ್ಬೋದು ಸ್ನೇಹಿತರೆ, 40ರಿಂದ 50ರವರೆಗೂ ಹಾಸನ ಮತ್ತು ಹುಮನಾಬಾದ್ ಎರಡೂ ಟ್ರ್ಯಾಕಲ್ಲಿ ಅಭ್ಯರ್ಥಿಗಳು ಎಷ್ಟೆಷ್ಟು ಅಂಕ ಪಡೆದಿಗೆಸಿ ಅವರು ಟೋಟಲ್ ಎಷ್ಟೆಷ್ಟು ಅಭ್ಯರ್ಥಿಗಳು ಇದ್ದಾರೆ ಅಂತೇಳಿ ಟೋಟಲ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟು 40ರಿಂದ 44.5 ತೊಗೊಂಡಿದ್ದ ಅಭ್ಯರ್ಥಿಗಳು ಜೊತೆಗೆ 40ರಿಂದ 40.5 ಅಂಕ ತೊಗೊಂಡಿದ್ದರೆಷ್ಟು, ಆಮೇಲೆ 41ರಿಂದ 41.5 ತೊಗೊಂಡಿದ್ದರೆಷ್ಟು, 42ರಿಂದ 42.5 ತೊಗೊಂಡಿದ್ದರೆಷ್ಟು, ಆ ಒಂದು ಮಾಹಿತಿ ಕೂಡ ನೋಡೋಣ ಹೆಂಗಿದೆ. ಸೊ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಈ ಒಂದು 40 ಮತ್ತು 41.5 40 ಮತ್ತು 40.5, ಸೊ ಈ ಲೈನನ್ನು ನಾನು ಏನು ಮಾಡಿದ್ದೀನಿ, ಇವೆರಡು ಪ್ಲಸ್ ಮಾಡಿಕೊಂಡು ಇಲ್ಲಿ ಕೊಟ್ಟಿದ್ದೀನಿ ನೋಡಿ. 205 ಮತ್ತು 140 ಸೇರಿದರೆ ಎಷ್ಟು, 345. ಸೊ ಇದು ಎಷ್ಟು ಅಂದರೆ ಇದು 40ರಿಂದ 40.5 ಅಂಕ ತೊಗೊಂಡಿದ್ದು ಅಭ್ಯರ್ಥಿಗಳು. ಸೊ ನೆಕ್ಸ್ಟ್ ಬಂದು 41ರಿಂದ 41.5 ಅಂಕ ತೊಗೊಂಡವರು, 41ರಿಂದ 41.5 ಅಂಕ ತೊಗೊಂಡವರು 392 ಅಭ್ಯರ್ಥಿಗಳು. ಸೊ ನೆಕ್ಸ್ಟ್ ನೋಡೋಣ, 42ರಿಂದ 42.5 ಅಂಕ ತೊಗೊಂಡವರು, 42ರಿಂದ 42.5 ಅಂಕ ತೊಗೊಂಡವರು 467 ಜನ. ಸೊ ಇದು ಎರಡೂ ಟ್ರ್ಯಾಕ್ ಸೇರಿ. ಸೊ ನೆಕ್ಸ್ಟ್ ಬಂದು 43ರಿಂದ 43.5 ಅಂಕ ತೊಗೊಂಡವರು ಎರಡೂ ಟ್ರ್ಯಾಕ್ ಸೇರಿ 407 ಜನ. ಸೊ ಅದೇ ರೀತಿ 44ರಿಂದ 44.5 44ರಿಂದ 44.5 ಅಂಕ ತೊಗೊಂಡವರು ಎರಡೂ ಟ್ರ್ಯಾಕ್ ಸೇರಿ 445 ಜನ. ಸೊ ನೆಕ್ಸ್ಟ್ ನೋಡೋಣ, 45ರಿಂದ 45.5 ಅಂಕ ತೊಗೊಂಡವರು 45ರಿಂದ 45.5 ಅಂಕ ತೊಗೊಂಡಿದ್ದರು 400 ಜನ. ಇದು ನಾನು ಹೇಳ್ತಾ ಇರೋದು ಎರಡೂ ಟ್ರ್ಯಾಕ್ ಸೇರಿ. ಸೊ ಅದೇ ರೀತಿ 46ರಿಂದ 46.5 ಅಂಕ ತೊಗೊಂಡವರು ಟೋಟಲು 320 ಜನ. ಸೊ ಇದು
KSRTC ಒಂದು ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ಅಂಕಿ ಸಂಖ್ಯೆ ಇರುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡ್ಬೋದು ನೀವು 47ರಿಂದ 47.5 ಅಂಕ ತಗೊಂಡವರು 256 ಜನ. ಸೊ ನೆಕ್ಸ್ಟ್ ನೋಡೋಣ, 48ರಿಂದ 48.5 ಅಂಕ ತಗೊಂಡವರು 48ರಿಂದ 48.5 ಅಂಕ ತಗೊಂಡಿದ್ದರು 177 ಜನ. 177 ಜನ. ಸೊ ನೆಕ್ಸ್ಟ್ ನೋಡೋಣ, 49ರಿಂದ 49.5 ಅಂಕ ತಗೊಂಡರು 2 ಟ್ರ್ಯಾಕ್ ಸೇರಿ 102 ಜನ. 102. ಸೊ ನೆಕ್ಸ್ಟ್ ಬಂದು 50ಕ್ಕೆ 50 ಅಂಕ ಪಡೆದವರು, ಸೊ 2 ಟ್ರ್ಯಾಕ್ ಸೇರಿ 50ಕ್ಕೆ 50 ಅಂಕ ಪಡೆದವರು 2 ಟ್ರ್ಯಾಕ್ ಸೇರಿ 38 ಜನ. ಸೊ ನೋಡ್ಬೋದು ಸ್ನೇಹಿತರೆ, 38 ಜನ 50ಕ್ಕೆ 50 ಅಂಕ ಪಡೆದವರು 2 ಟ್ರ್ಯಾಕ್ ಸೇರಿ. ಸೊ ನೆಕ್ಸ್ಟ್ ನೋಡೋಣ, ಸೊ ನೆಕ್ಸ್ಟ್ ನೋಡ್ಬೋದು ಸ್ನೇಹಿತರೆ, ಇನ್ನೂ ಒಂದು ಲೈನ್ ಕೂಡ ಮಾಡಿದ್ದೀನಿ. ಸೊ ಈ ಒಂದು ಲೈನು ನೋಡಿ, ನಾ ಈ ಫುಲ್ ಕಲರ್ ಚೇಂಜ್ ಮಾಡಿದ್ನಲ್ವ, ಈ ಲೈನ್ ಟೋಟಲಾಗಿ ಈ ಲೈನು. ಸೊ ಇದು ಬಂದು 40ರಿಂದ 44.5 ಅಂಕ ಪಡೆದವರು 2 ಟ್ರ್ಯಾಕ್ ಸೇರಿ ಹುಮ್ನಾಬಾದ್ ಮತ್ತು ಹಾಸನ್ 2 ಟ್ರ್ಯಾಕ್ ಸೇರಿ 2056 ಜನ ಅಭ್ಯರ್ಥಿಗಳಿದ್ದಾರೆ. 40ರಿಂದ 44.5 ಅಂಕ ಪಡೆದವರು. ಸೊ ನೆಕ್ಸ್ಟ್ ನೋಡೋದಾದರೆ, ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನೀವು ಈ ಒಂದು ಲೈನ್ ಏನು ಚೇಂಜ್ ಮಾಡಿದ್ದೀನಿ ಕಲರು. ಸೊ ಇದು ನೋಡ್ಕೊಳ್ಳಿ ನೀವು, 45ರಿಂದ 50 ಅಂಕ ಪಡೆದವರು 1293 ಅಭ್ಯರ್ಥಿಗಳು ಟೋಟಲ್. ಸೊ ಈ ಒಂದು ಅಂಕಿ ಸಂಖ್ಯೆ KSRTCಯಲ್ಲಿ ವೆಬ್ಸೈಟಲ್ಲಿ ಏನು ಅಪ್ಡೇಟ್ ಮಾಡಿದಾರೋ ಆ ಒಂದು ಅಂಕಿ ಸಂಖ್ಯೆ ಪ್ರಕಾರ ಟೋಟಲ್ ಮಾಡಿ ನಾನು ನಿಮಗೆ ಸಪ್ರೇಟ್ ಮಾಡಿ ಟೋಟಲ್ 40+ ಅಂಕ ಪಡೆದ ಅಭ್ಯರ್ಥಿಗಳು 2 ಟ್ರ್ಯಾಕ್ ಸೇರಿ ಎಷ್ಟು ಜನ ಅಂತೇಳಿ ಭಾಳಷ್ಟು ಜನ ಕೇಳಿದಿರಿ. ನಿಮಗೆ ತಿಳಿಸುವ ಪ್ರಯತ್ನ ನಾನು ಮಾಡಿದ್ದೀನಿ. ಮಾಹಿತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಜೊತೆಗೆ ನೀವು ಈ ಒಂದು ಅಂಕಿ ಸಂಖ್ಯೆಯಲ್ಲಿ ಯಾವ ಲೈನಲ್ಲಿ ಇದ್ದೀರಿ ಅಂತಕ್ಕಂಥದ್ದನ್ನು ಕೂಡ ತಿಳಿಸಿ, ತೊಂದರೆ ಏನಿಲ್ಲ. ಭಾಳಷ್ಟು ಅಭ್ಯರ್ಥಿಗಳೆಲ್ಲ ಕೇಳಿದಿರಿ, ಸರ್ ನಾನು ಇಷ್ಟು ನಂಬರ್ ತೊಗೊಂಡಿದ್ದೀನಿ, ನಾನು ಡೇಟ್ ಆಫ್ ಬರ್ತ್ ಇಷ್ಟು ಇದೆ, ಆಗ್ಬೋದು ಅಂತ ಹೇಳಿ ಭಾಳಷ್ಟು ಅಭ್ಯರ್ಥಿಗಳೆಲ್ಲ ಕೇಳ್ತೀರಿ. ಕಾಂಪಿಟೇಷನ್ ಮಾತ್ರ ಭಾಳಷ್ಟು ಇದೆ. ಬಟ್ 40+ ಅಂಕ ತೊಗೊಂಡಿದ್ದ ಅಭ್ಯರ್ಥಿಗಳು ಕೆಲವೊಂದೆಲ್ಲೋ ಕ್ಯಾಟಗಿರಿಯಲ್ಲಿ ಬರ್ಬೋದು, ಹೆಚ್ಚು ಕಡಿಮೆ ನೋಡೋಣ, ಕಾದು ನೋಡೋಣ. ಇಷ್ಟಕ್ಕೆ ನಿಲ್ಲುತ್ತೆ ಅಂತೇಳಿ ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಒಂದು ಅಂದಾಜು ಪ್ರಕಾರ ಮಾತ್ರ ಹೇಳ್ಬೋದು ಹೊರತು ಇಷ್ಟೇ ನಿಲ್ಲುತ್ತೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಡೇಟ್ ಆಫ್ ಬರ್ತ್ ಕೂಡ ಕಡಿಮೆ ಮಾಡಿ ನಿಲ್ಲಿಸುವ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವು ಹಿಂದೆ ಒಂದು ಸಲ ವಾಯುವ್ಯ ಕರ್ನಾಟಕ ಏನು ಕಲ್ಯಾಣ ಕರ್ನಾಟಕ ಏನು ನಡೀತಲ್ಲ, ಸೊ ಆ ಒಂದು ಕಟ್ ಆಫಲ್ಲಿ ನೋಡಿದ್ವಿ. ಭಾಳಷ್ಟು ಅಭ್ಯರ್ಥಿಗಳು 47, 48, 49 ಅಂಕ ತೊಗೊಂಡಿದ್ದವ್ರದ್ದೆಲ್ಲ ಜಾಬ್ ಆಗಿಲ್ಲ ಸ್ನೇಹಿತರೆ. ಕಡಿಮೆ ಅಂಕ ತೊಗೊಂಡಿದ್ದಾರಲ್ಲ ಅವ್ರದ್ದೆಲ್ಲ ಜಾಬ್ ಆಗಿದೆ. ಬಟ್ ಜಾಸ್ತಿ ಅಂಕ ತೊಗೊಂಡಿದ್ರೆ ಜಾಬ್ ಆಗಿಲ್ಲ. ಏಕೆಂದರೆ ಸೀನಿಯರಿಟಿ, ಡೇಟ್ ಆಫ್ ಬರ್ತು ಅವ್ರದ್ದು ಜಾಸ್ತಿ ಇದ್ದಕ್ಕೋಸ್ಕರ ಕಡಿಮೆ ಇದರಲ್ಲಿ ಇದರದ್ದು ಆಗಿದೆ. ಸೊ ಈ ಥರ ಏನೋ ಒಂದು ವೇರಿಯೇಷನ್ ಆಗ್ಬೋದು, ಕಾದು ನೋಡೋಣ ಅಂತ ಹೇಳುತ್ತಾ, ಇದೇ ರೀತಿಯ ನಿಮಗೆ ಹೊಸ ಮಾಹಿತಿ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ಮಾಹಿತಿ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ. ಅಂದರೆ ಈ ರೀತಿಯ ಒಂದು ಹೊಸ ವಿಡಿಯೋಗಳು ಮಾಡೋದಕ್ಕೆ ಒಂದು ಹುಮ್ಮಸ್ಸು ಸಿಗುತ್ತೆ. ಅದಕ್ಕೋಸ್ಕರ ಒಂದು ಲೈಕ್ ಮಾಡಿ ಅಂತ ಹೇಳುತ್ತಾ, ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಖಂಡಿತವಾಗ್ಲೂ ಕಾಮೆಂಟಲ್ಲಿ ಕೇಳ್ಬೋದು ಅಂತ ಹೇಳುತ್ತಾ, ಮತ್ತೆ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.